ಬನ್ನಿ ಬನ್ನಿ ಅಧಿಕಾರಿಗಳೇ ಬನ್ನಿ. ನನ್ನ ಕಪಟ ನಾಟಕದ ಕಾರಸ್ಥಾನದಿಂದ ಯಾವ ರೀತಿಯಾಗಿದೆ ಆಗಿಬಿಟ್ಟಿದೆ ಇವರ ಜೀವನ ನೋಡಿ. ನಮಸ್ಕಾರ ನಮಸ್ಕಾರ. ನಿನ್ನ ಸೊಸೆ ಸಾವಿತ್ರಿಯನ್ನು ಕೊಲೆ ಮಾಡಿದವನು ಯಾರು ಗೊತ್ತಾ? ಈ ಸರ್ಪರಾಜ. ನಾನು ಕಣ್ಣಿಟ್ಟ ಹೆಣ್ಣು ನನಗೆ ಒಲಿಯದೇ ಇದ್ದರೆ ಅವಳ ಗತಿ ತಿಳಿಯಿತೇನಲೇ ಮಗನ. ಶ್ರೀಮಂತರು ಬಲ್ಲವರು ಎಲ್ಲರೂ ಬಲ್ಲವರು ಇದೆಲ್ಲ ಮಾಡಿದ್ರು ದೊಡ್ಡದಲ್ಲ. ನೀನು ಬಡವನಾಗಿ ಬಡವನಂತೆ ಇರು. ಜಾಸ್ತಿ ಮಾತಾಡಲು ಹೋಗಬೇಡ ಶಿವಣ್ಣ. ನಮ್ಮ 3 ಜನರ ಕೈಯಿಂದಲೇ ನ್ಯಾಯವಂತರ ಸಮಾಧಿ. ಈ ಜಗದಲ್ಲಿ ಅನ್ಯಾಯವೇ ನಡೆಯುವುದು. ನ್ಯಾಯಕ್ಕೆ ಇಲ್ಲಿ ಯಾವ ಜಾಗವೂ ಇಲ್ಲ. ನ್ಯಾಯಕ್ಕೆ ಜಾಗವಿರುವುದು ಮಸಣದಲ್ಲಿ. ತ್ಯಾಗರಾಜ್, ತೆಗಿ ನಿನ್ನ ಗುಂಡನ್ನ. ಹೇ ಸದ್ಯ, ಹೇ ಶಿವಣ್ಣ, ನೀವು ಹೋಗಿಬಿಡಿ ಆ ಸಾವಿತ್ರಿಯ ಜಾಗಕ್ಕೆ. ನನ್ನ ಮಗನನ್ನು ನನ್ನ ಹಳೆಯನ್ನು ಸಾಯಿಸಿಬಿಟ್ಟರು. ಈ ಮುಗ್ಧರ ಪಾಪ ನಿಮಗೆ ತಟ್ಟದೇ ಇರುವುದಿಲ್ಲ. ನಿನಗೆ ಹೇಗಿದ್ದರೂ ಭಿಕ್ಷೆ ಬೇಡಿ ನೋಡಿ ಉಂಟಲ್ಲ. ನೀವು ನೀಡಿದಮ್ಮ ಭಿಕ್ಷೆ, ನಿಮ್ಮ ಭಿಕ್ಷೆ ನಮಗೆ ರಕ್ಷೆ. ಭಿಕ್ಷೆ ಬೇಡಲು ಬಿಡುವುದಿಲ್ಲ ನಿನಗೆ. ತ್ಯಾಗರಾಜ್, ಇಟ್ಟ ಗುರಿ ಕೊಟ್ಟ ಮಾತಾಗಿರಬೇಕು. ಹೊಡೆಯದೆ ಕೊಂಡು. ನೀನು ಕೂಡ ನಿನ್ನ ಮಗಳ ಹತ್ತಿರನೋ ಮಗಳ ಸೊಸೆ ಹೋಗಿಬಿಡು. ನಮ್ಮ ಈ ನಾಟಕದಲ್ಲಿ ನ್ಯಾಯವಂತರ ಕೊಲೆಯಾಗಿದೆ. ಇಬ್ಬರು ಉಳಿದಿದ್ದಾರೆ. ಇಬ್ಬರಿಗೂ ಗತಿ ಕಾಣಿಸೋಣ ಈಗ. ಜಯದೇವ, ಹೆಸರು ನೋಡಿ, ಜಯದೇವ. ಇನ್ನೊಬ್ಬ ಜಯಸಿಂಹ. ಜಯಸಿಂಹನನ್ನು ನೆಲದಲ್ಲಿ ಹೊಸಕಿ ಹಾಕಲಿದ್ದರೆ ಸರ್ಪರಾಜನೇ ಅಲ್ಲ, ಅವನ್ನು ತೇಲಿಸುವ ಈ ತ್ಯಾಗರಾಜನೇ ಅಲ್ಲ.
ಎಲ್ಲಿ ಅಡಿಗೆ ಕೂತಿರುವರೇನೋ. ಹುಲಿಗಳ ಮುಂದೆ ಈ ಇಲಿಗಳು ಬರುವುದುಂಟ? ಪಾಪಿ ಜಗದಲ್ಲಿ ಈ ಪಾಪಿ ಜಗದಲ್ಲಿ ನಾವೇ ರಾಜ. ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ, ದರೋಡೆ, ಭ್ರಷ್ಟಾಚಾರ ಇವುಗಳಿಗೆಲ್ಲಗೆ ಅಧಿಪತಿಯಾದ ನಾನು ಸಮಾಜದ ಕೆಲಸ ಜನರ ಮನದಲ್ಲಿ ಮನೆ ಮಾಡಿಕೊಂಡು ಹಾಯಾದ ಸುಖನಿದ್ರೆಯಲ್ಲಿ ತೊಡಗಿರುವೆ. ಆದರೂ ಕೂಡ ನನಗೊಂದು ಅರ್ಥವಿದೆ. ಏಕೆಂದರೆ ಒಬ್ಬ ಮನುಷ್ಯನ ಮನದಾಳದಲ್ಲಿ ಹೊಕ್ಕು ಕೆಟ್ಟ ಮನುಷ್ಯನಾಗಿ ಪರಿವರ್ತಿಸುವ ಬುದ್ಧಿವಂತಿಕೆ, ಅದಕ್ಕೆ ನನ್ನನ್ನು ಕ್ರೂರ ಮನಸ್ಸು ಎಂದು ಕರೆಯುತ್ತಾರೆ. ಇಲ್ಲಿ ನಡೆದ ಎಲ್ಲ ಘಟನೆಗೆ ನಾನೇ ಕಾರಣ. ಅಂದರೆ ಕ್ರೂರ ಮನಸ್ಸು. ಇಲ್ಲಿಗೆ ನನ್ನ ಆಟ ಮುಗಿಯಿತು. ನಿನ್ನ ಆಟ ಮುಗಿದ ಮೇಲೆ ನನ್ನ ಆಟ ಶುರುವಾಗಲೇಬೇಕು. ನಿನ್ನ ಕ್ರೂರತನದ ಬುದ್ಧಿ ನೀನು ತೋರಿಸುತ್ತಿರುವೆ ಅಂದ ಮೇಲೆ ನನ್ನ ಒಳ್ಳೆಯ ಬುದ್ಧಿ ಚಮತ್ಕಾರದಿಂದ ಸಮಾಜದ ಜನಜೀವನಾಡಿಯ ಒಳತಿಗಾಗಿ ಈ ಕತೆಗೊಂದು ಉತ್ತಮ ಶೀರ್ಷಿಕೆ ಕೊಟ್ಟುತ್ತಾರೆ ನ್ಯಾಯವಂತ ನಾಯಕರಿಬ್ಬರು. ಜಯಬೇರಿ ತಂದು ಜನ ಒಪ್ಪಿಕೊಳ್ಳುವಂತೆ ಅಂತ್ಯ ಕಾಡುವುದೇ ನನ್ನ ಸ್ವಂತ ವಿಚಾರ. ಕ್ರೂರ ಮನಸ್ಸೇ, ನೀನು ಹೇಳುತ್ತೀಯಾ? ಬಾ ಜಯಸಿಂಹ, ಇದೇ ನಮ್ಮ ಮನೆ. ಇಷ್ಟು ದಿವಸ ನೀನು ದೂರ ಇದೆಯಲ್ಲ, ಇವತ್ತು ಮಂಡಗೆ ಹೋಗ್ಕೊಂಡಂತ ನಮ್ಮ ಮನೆ ನೋಡು. ಬಹುಶಃ ಅಪ್ಪ ಹಾಗೂ ಭಾವ ಹೊರಗಡೆ ಇರ್ಬೋದು, ಕರ್ಕೊಂಡ್ಬರ್ತೀನಿ. ನೋಡು ಜಯಸಿಂಹ, ಎಂತಹ ಸಂದರ್ಭದಲ್ಲಿ ನಿನ್ನ ಭೇಟಿಯಾಯಿತು. ಯಾವ ಸಂದರ್ಭದಲ್ಲಿ ಈ ಮನೆಯ ಹೊಸ್ತಿಲನ್ನು ತುಳಿಯುವಂತಹ ಸಂದರ್ಭದಲ್ಲಿ ಬಂದೋದಕ್ಕಿಲ್ಲ. ಬಹುಶಃ ಅಪ್ಪ ಇದ್ದಿದ್ರೆ ಇಲ್ಲ ವಿಚಾರವನ್ನು ಕೇಳಿ ತುಂಬಾ ಸಂತೋಷ ಪಡ್ತಿದ್ರೆ ನಾವು. ಆದ್ರೆ ಏನ್ ಮಾಡೋದು, ಅವ್ರು ಇಲ್ಲದೆ ಇರ್ಬೋದು, ಆದ್ರೆ ಸಮಾಜ ನೋಡಿದೆಯಲ್ಲ, ಅವ್ರಿಗಾದ್ರೂ ಗೊತ್ತಾಗ್ಬೇಕು. ಇಷ್ಟು ದಿನ ಕಟ್ಟದ ಶ್ರೀಮಂತನ ಮನೆಯಿಂದ ಬೆಳೆದು ಮಾಡಬಾರದ ಕೆಲಸವನ್ನು ಮಾಡಿ ನಾನು ಪಾಪ ಮಾಡಿಬಿಟ್ಟಣ್ಣ, ಪಾಪಿಷ್ಟನಾಗಿರುವಟ್ಟಣ್ಣ, ಪಾಪಿಷ್ಟನಾಗಿ ಬಿಟ್ಟೆ. ನಾವಿಬ್ಬರು ಒಂದಾಗಿದ್ದು ನಮ್ಮ ಒಂದಾಗಿದ್ದ ದೃಶ್ಯವನ್ನು ನೋಡಿಲೆಂದು ನಾನು ಅದಷ್ಟು ಸಂತೋಷದಿಂದ ಬಂದೆ. ಆದರೆ ನಮ್ಮ ದುರಾದೃಷ್ಟಣ್ಣ ಈ ದೃಶ್ಯವನ್ನು ನೋಡಲಿಕ್ಕೆ ಏನ್ ಮಾಡೋದು ಜಯಸಿಂಹ, ನಾವು ಪಡೆದುಕೊಂಡು ಬಂದಿರೋದೇ ಇಷ್ಟ. ಹೌದು, ಅಪ್ಪನಿಗೆ ಜೀವಂತ ಇರುವಾಗ ತನ್ನ ಮಕ್ಕಳನ್ನ ನೋಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗಾಲದಲ್ಲಿ ಸುಖ ಅನ್ನುವುದು ಕೊಡುವುದಕ್ಕೂ ನಮ್ಮಿಂದ ಆಗಲಿಲ್ಲ. ನೆಮ್ಮದಿಯಾಗಿ ಜೀವ ಬಿಡ್ತಾನೆ ಅಂತಂದ್ರೆ ಯಾವ ದುಷ್ಟ ಪ್ರಾಣಿಯ ಕಣ್ಣು ನಮ್ಮ ಮನೆಯ ಮೇಲೆ ಬಿತ್ತು. ಮೊದಲು ನನ್ನ ಹೆಂಡತಿಯಾದ ಸಾವಿತ್ರಿಯನ್ನ ಬಲೆ ತೆಗೆದುಕೊಂಡ್ರು, ಈಗ ಅಪ್ಪನನ್ನ, ನನ್ನ ಭಾವನನ್ನ ಕೊಲೆ ಮಾಡ್ಬಿಟ್ರಲ್ಲ, ಕೊಲೆಗಡುಕರು. ಜಯಸಿಂಹ, ಹೌದು, ಇದಕ್ಕೆಲ್ಲ ಕಾರಣರಾದವರ ತಲೆ ತೆಗೆದು ಸೇಡು ತೀರಿಸಿಕೊಳ್ಳಲೇಬೇಕು. ಜಯಸಿಂಹ, ತೀರಿಸಿಕೊಳ್ಳಲೇಬೇಕು. ಮೊದಲು ಅಪ್ಪಾಜಿ ಅವರ ಅಂತ್ಯಕ್ರಿಯೆಯನ್ನು ಮಾಡೋಣ. ಸರಿ, ಆಮೇಲೆ ಆ ಶ್ರೀಮಂತರನ್ನು ತಂದು ನಾವು ಅವರಿಗೆ ಸ್ವರ್ಗಲೋಕ ತೋರಿಸುವ ಬಲಿಕೊಡೋಣ. ಆಯ್ತು ತಮ್ಮ,
ನಾನು ಜಯದೇವನಾದ್ರೆ ನೀನು ಜಯಸಿಂಹ. ನಮ್ಮ ಹೆಸರಿನಲ್ಲಿಯೇ ಜಯ ಅಂತ ಇದೆಯಲ್ಲ, ಅದನ್ನ ಏನು ಅಂತ ತೋರಿಸೋಣ. ತ್ಯಾಗರಾಜ್, ಸಮರ ಸಿಂಹ, ಇದು ನಾವು ಆಡುತ್ತಿರುವ ನಾಟಕದ ಕೊನೆಯ ದೃಶ್ಯ. ಅವರನ್ನ ಎಲ್ಲಾದ್ರೂ ಹುಡುಕಿ ತಂದು ಅವರ ಕೊಲೆಯಾದಾಗಲೇ ನಮಗೆ ಶಾಂತಿ ಅಲ್ವಾ? ಹೌದು ತ್ಯಾಗರಾಜ್, ಆ ಇಬ್ಬರು ಅಡಗಿರುವರನ್ನ ಹುಡುಕಿ ಹೊರ ತೆಗೆದವರ ಕತ್ತನ್ನು ಸೀಳಿ ಊರ ತುಂಬ ಎಲ್ಲ ತುಂಡು ತುಂಡಾಗಿ ಕತ್ತರಿಸಿ ಹಂಚಿ ಬಿಡಬೇಕು. ಏನು ಗ್ರೇಟ್ ಐಡಿಯಾ ಇದೆಯೋ ಮಗನಿಂದ. ಇಲ್ಲಿ ಕಾಡಲ್ಲಿ ಅವರು ಕಾಯೋಣವೇ, ಯಾಕಂದ್ರೆ ಈ ಕಾಡಲ್ಲಿ ಅವರು ಆಗಾಗ್ಗೆ ಬರ್ತಾ ಇರ್ತಾರೆ. ಈ ಸಣ್ಣ ಕೆಲಸ ನಿಮ್ಮಿಂದೇಕೆ ಈ ಸಮರ ಸಿಂಹ ಇರುವವರೆಗೂ ನಮಗೆ ತಲೆ ಕೆಡಿಸು ಕಳಿಸಲೇ ಇಲ್ಲ. ಮಿಸ್ಟರ್ ಸರ್ಫರಾಜ್, ನಿಮ್ಮೆಲ್ಲರ ಪ್ಲಾನು ವಿಭಿನ್ನವಾಗಿ ಇರಬಹುದು, ಆದ್ರೆ
ನಿಮ್ಮೆಲ್ಲರ ಸುಳಿವನ್ನ ಕಂಡು ಹಿಡಿದಕ್ಕೆ ಅಂತ ತಾನೇ ನಾನ್ ಬಂದಿದ್ದು. ಓ ಅರ್ಪಿತಾ, ಏನಿದು? ಏನು ಮಾತನಾಡ್ತಿದೆ? ನೀನು ನನ್ನ ಪ್ರೇಯಸಿ ಅಲ್ವೇ? ಪ್ರೇಯಸಿ? ನೋ 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 ಸರ್ಫರಾಜ್, ಇವಳು ನಿನಗೆ ಮೊದಲೇ ಪರಿಚಯ ಇದೆಯಾ? ಇವಳು ನನ್ನ ಶಿವಮೊಗ್ಗದಿಂದ ಬಂದ ಪ್ರೇಯಸಿ ಅರ್ಪಿತಾ. ನೋ 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 ಸರ್ಫರಾಜ್, ಇವಳು ನೃತ್ಯ ಕಲಾವಿದೆ. ನನ್ನ ಬಂಗಲೆಯಲ್ಲಿ ನೃತ್ಯ ಮಾಡಿ ಮೋಜು ಮಸ್ತಿ ಮಾಡಿ ಹೋಗಿದ ನಟಿ ಇವಳು. ಎರಡೂ ಸುಳ್ಳು. ಮತ್ತೇನು ಮುಂದೆ? ಮತ್ತೇನು ಮುಂದೆ? ಇದೇ 25 ವರ್ಷದ ಹಿಂದೆ ಮಾಡಬಾರದ ಅನ್ಯಾಯ ಅತ್ಯಾಚಾರ ಇದೇ ಊರಿನಲ್ಲಿ ಮಾಡಿ ಬಡವರ ಕಗ್ಗೊಲೆ ಮಾಡಿ ಅದನ್ನೆಲ್ಲ ಮುಚ್ಚು ಹಾಕೋದಕ್ಕೆ ಹೊಂಚು ಹಾಕ್ತಿದ್ರಲ್ಲ, ಅದನ್ನ ಕಂಡು ಹಿಡಿಯೋದಕ್ಕೆ ಬಂದ CID ಆಫೀಸರ್ ಅರ್ಪಿತಾ. ನಿನ್ನಂತ ಸಾವಿರ CID ಆಫೀಸರ್ ಬಂದ್ರು ನಮ್ದೇನು ಕಿತ್ಕೊಳಕ್ಕಾಗಲ್ಲೇ. ಕಿತ್ಕೊಳ್ಳೋಕೆ ಹಿಂದೆ ಬರ್ತಾ ಇದ್ದಾರೆ ನೋಡು. ನರಾಂತಕ 25 ವರ್ಷ ಹಿಂದೆ ಅಗಲಿದ ಅಣ್ಣ ತಮ್ಮಂದಿರನ್ನು ಒಂದುಗೂಡಿಸದೆ ದೇವತೆ ಕಣಲು ದೇವತೆ ಅಂತವಳನ್ನೇ ಕೊಲೆ ಮಾಡಲಿಕ್ಕೆ ಹೊರಟ್ರಿಯಾ? ಮೊದಲು ನಿಮ್ಮನ್ನು ಮುಗಿಸುತ್ತೇವೆ ಈ ಅಣ್ಣ ತಮ್ಮಂದಿರು. ಏಯ್ ಸರ್ಫರಾಜ್, ತ್ಯಾಗರಾಜ್, ಹೆಸರಿಟ್ಟುಕೊಂಡ ಮಾತ್ರಕ್ಕೆ ನಾನು ಸರ್ಪದಂತೆ ಹಾರಾಡ್ತೀನಿ ಅಂತ ಅನ್ಕೊಂಡಿದ್ಯಲ್ಲ. ಸರ್ಪವನ್ನು ಹುಡುಕಿ ತಿನ್ನುವ ಹಕ್ಕು ಈ ನಿಸರ್ಗದಲ್ಲಿ ಇದೆ ಅನ್ನುವುದನ್ನು ನೀನು ಮರೆತಿದ್ದೀಯ. ನೋಡಿ, ನೀವಿಬ್ಬರು ಕೇವಲ ನನ್ನ ಮನೆ ಅಷ್ಟೇ ಅಲ್ಲ, ಇಡೀ ಸಮಾಜದಲ್ಲಿರುವಂತಹ ಹಲವಾರು ಮನೆಗಳನ್ನ ಹಾಳು ಮಾಡಿದಂಥವ್ರು. ಇಡೀ ಸಮಾಜಕ್ಕೆ ಆಗದ ನಿಮ್ಮಂತ ಘಾತುಕರನ್ನ ಘಾತಿಸುವುದಕ್ಕಾಗಿ ನಾವು ಇದುವರೆಗೂ ಜೀವವನ್ನು ಹಿಡ್ಕೊಂಡಿದ್ದೇವೆ. ಕೇವಲ ನನ್ನಪ್ಪ ಅಥವಾ ನನ್ನ ಭಾವನನ್ನ ಕೊಂದ ಮಾತ್ರಕ್ಕೆ ಮುಗಿಲಿಲ್ಲ ನಮ್ಮ ಸೇಡು. ಇದೋ ನನ್ನ ಹೆಂಡತಿಯನ್ನು ಕೊಂದವರು ಯಾರು ಅಂತ ಹೇಳ್ತೀಯನೋ? ಬುದ್ಧಿ ಬಂತಲೇ ಮಗನ ನನಗೆ. ನಿನ್ನ ಹೆಂಡತಿಯನ್ನು ಬಲತ್ಕರಿಸಲು ಹೋಗಿ ಅವಳು ನನ್ನ ಮಂಚದ ರಾಣಿಯಾಗಲು ಒಪ್ಪಲಿಲ್ಲ. ಅವಳು ನನ್ನ ಕೈಯಲ್ಲಿದ್ದ ನಿವಾರಣವನ್ನು ತೆಗೆದುಕೊಂಡು ಗರತಿ ಅನ್ನುತ್ತಾ ತನಗೆ ತಾನೇ ಗುಂಡು ಹಾರಿಸಿಕೊಂಡು ಹತ್ತು ಹೋದಳು. ಸರ್ಫರಾಜ್, ಮಾಡಬಾರದ ಕೆಲಸವನ್ನೆಲ್ಲ ಮಾಡಿ ಈ ಸಮಾಜಕ್ಕೆ ನೀನೊಬ್ಬ ಕ್ರಿಮಿಯಾಗಿದ್ದೀಯ. ನಿನ್ನನ್ನು ಅಳಿಸುವ ತನಕ ಇದು ಈ ನಮ್ಮ ಸಮಾಜ ನಿನ್ನಿಂದ ಸಾಕಷ್ಟು ನೋವನ್ನು ಅನುಭವಿಸ್ತಾನೆ ಇರುತ್ತೆ. ಕೇವಲ ನೀನು ನನ್ನ ವೈಯಕ್ತಿಕ ಸೇಡಲ್ಲ, ಈ ಸಮಾಜ ಉಳಿಯಬೇಕು, ಈ ಸಮಾಜ ಸರಿಯಾಗಿರ್ಬೇಕು ಅಂತಾದ್ರೆ ನಿಮ್ಮಂಥವರನ್ನ ಮದಿಸುವುದು ನಮ್ಮ ಕರ್ತವ್ಯ. ಜೈ ಶಿವ. ಹೌದು, ಈ ತ್ಯಾಗರಾಜನ ಜೊತೆ ಸೇರಿ ಮಾಡಬಾರದಾದ ಕೆಲಸ ಮಾಡಿ ನಾನು ಪಾಪಿಷ್ಟನಾದೆ. ಆದರೆ ಹಿಂದೆ ಅವನ ಅಂತ್ಯಕ್ರಿಯೆ ಸಿದ್ಧನಾಗುವಾಗಲೇ ಜೈ ಶಿವ, ನಿನ್ನ ಕೆಲಸ ಮುಗೀತು. ಇದೋ ಉಳಿದಿರುವ ಈ ಬೇಟೆ ನನ್ನದು. ಜಯದೇವ, ನನ್ನ ಗೆಳೆಯನಿಗೆ ಸದಾ ರಕ್ಷಿತವಾಗಿ ನಿಲ್ಲುತ್ತೆ ಎಂದು ವಚನ ಕೊಟ್ಟಿದ್ದೇನೆ. ಸರಿಯಾಗಿದ್ರೆ ನಿನ್ನ ಆಸೆನ ನಾನೇ ಈಡೇರಿಸ್ತೀನಿ. ಮೊದಲು ಸಾಯ್ಬೇಕು ಅಲ್ವಾ ನೀನು?
ಎಂಥ ಕೆಟ್ಟವರಿಗೆ ಆದರೂ ಕೊನೆಗಾಲದಲ್ಲಿ ಒಳ್ಳೆಯ ಬುದ್ಧಿ ಏನು ಅಂತ ಗೊತ್ತಾಗತ್ತೆ. ನೀನು ಮಾಡಿದ ಕೆಟ್ಟ ಕೆಲಸಗಳಿಗೆ ಇದು ಕ್ಷಮೆ ಇಲ್ಲವೇ ಇಲ್ಲ. ಆದರೂ ಕೊನೆಯದಾಗಿ ನಿನಗೆ ಒಂದು ಅವಕಾಶ. ನೀನು ಮಾಡಿದ ಪಾಪಕೃತ್ಯಕ್ಕೆ ಕ್ಷಮೆ ಕೇಳುವುದಕ್ಕೆ ನಿನಗೆ ಮನಸ್ಸಿದೆಯೇನೋ? ಕ್ಷಮೆ? ಹೌದು, ನಾನು ಮಾಡಿದ್ದು ತಪ್ಪು. ಹೌದು, ಸಮಾಜದಲ್ಲಿ ನನ್ನಂತವ್ರು ಬದುಕಿರಬಾರದು. ನನಗೀಗ ಅರ್ಥವಾಯಿತು. ಏನಿದು ಶ್ರೀಮಂತಿಗೆ, ಏನಿದು ದರ್ಪ, ಏನೂ ಅಲ್ಲ. ಅನ್ಯಾಯದ ಮುಂದೆ ಗೆಲ್ಲುವುದು ನ್ಯಾಯವೇ? ಹೌದು, ನ್ಯಾಯವೇ. ನನ್ನಂತೆ ನೀವು ಯಾರು ಬಾಳಬೇಡಿ. ನೀವು ಬಾಳುವುದಿದ್ದರೆ ಇವರಂತೆ ಬಾಳಿ. ಆವಾಗಲೇ ಈ ಹಾಳು ಸಮಾಜ ನಮ್ಮಂತವರಿಂದ ದೂರ ಇರ್ತದೆ. ದಯವಿಟ್ಟು ನೀನು ನನಗೆ ಮರಣದಂಡನೆ ಕೊಡು. ಇಲ್ಲವಾದರೆ ಹರಿತವಾದ ನಿನ್ನ ಕೈಯಲ್ಲಿರುವ ಕತ್ತೆ ತೆಗೆದುಕೊಂಡು ನನ್ನ ಜೀವವನ್ನೇ ನಾನೇ ಬಿಡುತ್ತೇನೆ. ಸರ್ಫರಾಜ್, ನಿನ್ನ ಸ್ಥಾನದಲ್ಲಿ ಬೇರೆ ಯಾರಿದ್ರು ನಾನು ಅವರಿಗೆ ಒಂದು ಅವಕಾಶ ಕೊಡ್ತಿದ್ದೇನೆ. ಆಗಲಿ, ನಿನ್ನ ಪಾಪ, ನೀನು ಮಾಡಿದ ಆ ಎಲ್ಲ ಕೆಟ್ಟ ಕೆಲಸ ಕೊನೆಗೂ ನಿನಗೆ ಅರ್ಥವಾಯ್ತಲ್ಲ. ಕೊನೆಗಾಲದಲ್ಲಿ ಆ ಪಶ್ಚಾತ್ತಾಪದಿಂದ ಸತ್ತಾಗ ಮಾತ್ರ ಮೇಲೆ ಹೋದಾಗ ನಿನಗೆ ಆ ಒಂದು ಸ್ವರ್ಗ ಇದೆಯಲ್ಲ, ಅದು ಸಿಗದೆ ಹೋದ್ರು ನರಕದಿಂದಾದ್ರೂ ಸ್ವಲ್ಪ ದೂರ ಇರ್ಬೋದು. ಏನೇ ಆಗಲಿ, ಇದು ಕೊನೆಗಾಲದಲ್ಲಿ ನನ್ನ ಕೈತಲೇ ಸಾಯ್ಬೇಕು. ಯಾಕಂದ್ರೆ ನನ್ನ ಮಡದಿ ಹಾಗೂ ನನ್ನ ಅಪ್ಪನನ್ನ ಕೊಂದ ಪಾಪಿ ನೀನು. ಜಯದೇವ್, ಜಯಸಿಂಹ, ಒಳ್ಳೆದನ್ನೇ ಮಾಡಿದ್ರಿ. 25 ವರ್ಷಗಳಿಂದ ಇವರು ಮಾಡುತ್ತಿರುವ ಅನ್ಯಾಯ, ಅತ್ಯಾಚಾರ ಯಾರೂ ಕಂಡುಹಿಡಿದಿರಲಿಲ್ಲ. ಈಗ ಇವರಿಗೆ ಅಂತ್ಯ ಸಿಕ್ಕೋ ಹಾಗಾಯ್ತು. ಆದ್ರೆ ಈ ಕ್ಷಣದಲ್ಲಿ ಮೇಲಧಿಕಾರಿಗಳು ಬಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡೋದಂತೂ ಖಂಡಿತ. ಅದಕ್ಕೋಸ್ಕರ ಇದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ದಯವಿಟ್ಟು ಮೊದಲು ಇಲ್ಲಿಂದ ನೀವು ಹೊರಡಿ. ಮೇಡಮ್, ತುಂಬಾ ತಾಯಿ, ನಿಮ್ಮಂತ ಆಫೀಸರ್ ಇದ್ದಾಗಲೇ ಮಾತ್ರ ಈ ಸಮಾಜಕ್ಕೆ ನಮ್ಮಂತ ನೊಂದವರಿಗೆ ಒಂದು ನ್ಯಾಯ ಅಂತ ಸಿಗುವುದು ಖಂಡಿತವಾಗಿಯೂ ಸಿಗುತ್ತೆ. ನೀವು ನಮ್ಮ ಪಾಲಿಗೆ ಕೇವಲ ಆಫೀಸರ್ ಮಾತ್ರ ಅಲ್ಲ, ನಮ್ಮ ಪಾಲಿಗೆ ದೇವರಾಗಿ ಬಂದಿದ್ದೀರಿ. ತುಂಬಾ ಥ್ಯಾಂಕ್ಸ್ ನಿಮಗೆ. ದೇವರನ್ನ ದೊಡ್ಡ ಮಾತು ಬೇಡ. ಅದಕ್ಕೆ ಕೊನೆಯದಾಗಿ ಎಲ್ರಿಗೂ ಒಳ್ಳೇದಾಗಲ್ಲ, ಅಷ್ಟೇ ಸಾಕು. ಆ ದುರ್ಗಾ ಮಾತೆಯನ್ನು ನೆನೆಸುತ್ತಾ ಮಂಗಳ ಹಾಡೋಣ. ಇಲ್ಲ, ಕೊನೆಯದಾಗಿ ಒಂದು ವಿಷಯವನ್ನು ನಾನು ಹೇಳಲೇಬೇಕು. ಹೇಳಿ. ಪಾಪ ಜಯಸಿಂಹ ನನ್ನ ಪ್ರೀತಿ ಮಾಡಿದ ಸುಮಲತಾ ಇದ್ದಾಳಲ್ಲ, ಅವಳು ನನ್ನ ಅಣ್ಣನನ್ನ ಕೊಂದ್ರು ಅಂತ ನಮ್ಮ ಮೇಲೆ ತುಂಬಾ ಬೇಸರ ಮಾಡ್ಕೋಬಹುದು. ಅವಳಿಗೆ ವಿಷಯವನ್ನ ನಾವು ಹೇಳಬೇಕಿದ್ದ ನೀವು ಹೇಳಿದ್ರೆ ಅವಳು ಖಂಡಿತ ಒಪ್ಕೊಳ್ತಾಳೆ. ಅವ್ರ ಅಣ್ಣನನ್ನ ಕೊಂದಿದ್ದ ಕಾರಣವನ್ನ ಕೇಳಿ ಆದರೂ ಅವಳು ನಮ್ಮ ಜಯಸಿಂಹನನ್ನ ವಧಿಸಬಹುದು. ಅದೊಂದು ಕೆಲಸ ನಿಮ್ಮಿಂದ ಆಗ್ಬೇಕು. ಖಂಡಿತವಾಗ್ಲೂ ನಾನೇ ಮಾಡ್ತೀನಿ. ಆಗಲಿ, ಕೊನೆಗೂ ನಾವು ಮಾಡಿದಂಥ ಈ ಎಲ್ಲ ಕೆಲಸ ಸುಖಾಂತ್ಯ ಆಗಿದೆ. ಮತ್ತೊಮ್ಮೆ ಆ ದೇವರಿಗೆ ವಂದಿಸ್ತಾ ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ಉತ್ಕಲ ಬಂಗಾ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲ